ಈಗ RSS ಗೆ ನಿರ್ಬಂಧ ಇರಬೇಕು ಅಂತ ಪತ್ರ ಬಂದ್ಮೇಲೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆಗಳು ಸಿಕ್ಕಾಪಟ್ಟೆ ಬರ್ತಿದೆಯಾ ಅಂತ ಇಲ್ಲ, ಅದನ್ನ ನಾವು ಸೀರಿಯಸ್ ಆಗಿ ಗಮನಿಸ್ತೇವೆ. ಯಾರು ಬೆದರಿಕೆ ಮಾಡಿದ್ದಾರೆ ಮತ್ತು ಸೋರ್ಸ್ ಎಲ್ಲಿಂದ ಬರುತ್ತೆ ಅದನ್ನ ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಒಬ್ಬ ಸಚಿವರಿಗೆ ಅವ್ರ ಅಭಿಪ್ರಾಯ ಹೇಳಿರ್ಬೋದು, ಆದರೆ ಸರ್ಕಾರದ ತೀರ್ಮಾನ ಆಗೋದೇ ಬೇರೆ ಅಲ್ವಾ. ಅದಕ್ಕೆ ಅವರಿಗೆ ಥ್ರೆಟ್ ಮಾಡೋದು ಅದೆಲ್ಲ ಸರಿ ಇಲ್ಲ. ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತೀವಿ. ಈಗ ಅವ್ರಿಗೆ ಅದು ವಿಡಿಯೋ ರೆಕಾರ್ಡ್ ಕೂಡ ಮಾಡಿದ್ದಾರೆ, ಕಾಲ್ ಮಾಡಿರೋದನ್ನ ವೆರಿಫೈ ಮಾಡಿ ಎಲ್ಲಿಂದ ಒರಿಜಿನೇಟ್ ಆಗಿದೆ, ಯಾರು ಮಾಡಿದ್ದಾರೆ ಅದನ್ನ ನೋಡಿ ಅನಂತರ ಅವ್ರ ಮೇಲೆ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಹಿಂದೆನೂ ಈ ಥರದವ್ರು ಹೇಳ್ತಾ ಇದ್ದಾರೆ, ನಿನ್ನೆ ಈ ಥರದ ಕಾಲ್ಸ್ ಬರುತ್ತೆ ಬಟ್ ಐಡೆಂಟಿಫೈ ಮಾಡೋದು ಕಷ್ಟ, ಇಲ್ಲೋ ಬೇರೆ ಕಾಲ್ ಮಾಡ್ತಾರೆ. ಟೆಕ್ನಾಲಜಿ ಕೆಲವು ಸಂದರ್ಭದಲ್ಲಿ ಕಷ್ಟ ಆಗುತ್ತೆ, ಕೆಲವು ಸಂದರ್ಭದಲ್ಲಿ ನಾವು ಅದನ್ನ ಮಾಡಲೇಬೇಕಾಗ್ತದೆ. ಎಷ್ಟೋ ಸರಿ ಈಗ ತಮಗೆ ಗೊತ್ತಿದ್ದಂಗೆ ಸ್ಕೂಲ್ಗಳಿಗೆಲ್ಲ ಬೆದರಿಕೆ ಬಾಂಬ್ ಇಟ್ಟಿದ್ದೀವಿ ಅಂತ ಹೇಳಿ ಬೆದರಿಕೆಗಳು ಬಂದವು. ಅವೆಲ್ಲ ಹೊರದೇಶದಿಂದ ಬಂದವು. IP ಅಡ್ರೆಸ್ಗಳೆಲ್ಲ ಹುಡುಕಿದ್ರೆ ಅವೆಲ್ಲ ಹೊರದೇಶದಲ್ಲಿ ಬರುತ್ತೆ. ಆ ಥರ ಎಲ್ಲಿ ಬಂದಿದೆ ನಾವು ವಿಚಾರ ಮಾಡ್ತೀವಿ. ಇನ್ ಇಂಡಿಯಾ ಇದ್ರೆ ನೋ ಪ್ರಾಬ್ಲಮ್, ವಿಲ್ ಡೆಫಿನೆಟ್ಲಿ ಫೈಂಡ್ ಔಟ್. ಸರ್, ಮುಖ್ಯಮಂತ್ರಿಗಳ ಮೊನ್ನೆ ಡಿನ್ನರ್ ಮೀಟಿಂಗ್ ಆದ ನಂತರ ಸಂಪುಟ ಪುನಾರಚನೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಆಕಾಂಕ್ಷಿಗಳೆಲ್ಲ ಮುಖ್ಯಮಂತ್ರಿಗಳನ್ನ ಭೇಟಿ ಕೂಡ ಮಾಡ್ತಾ ಇದ್ದಾರೆ. ಪುನಾರಚನೆ ಆಗುತ್ತೆ, 10 ರಿಂದ 12 ಜನರನ್ನ ತೆಗಿತಾರೆ ಹಿರಿಯರನ್ನ ಅನ್ನುವಂಥ ಚರ್ಚೆಗಳು. ಅಲ್ಲ, ನಾವು ಮುಖ್ಯಮಂತ್ರಿಗಳು ಊಟ ಹಾಕಿದ್ದು ಸಂಪುಟ ಪುನರ್ರಚನೆಗಲ್ಲ. ಅವರು ಸರ್ಕಾರದಲ್ಲಿ ಏನೋ ಒಂದು ಕನ್ವೆನ್ಷನ್ ಮಾಡಿಕೊಂಡು ಅವರು ಕರೀತಾರೆ. ಏನಾದರೂ ಹೇಳೋದಿದ್ರೆ ಆ ಸಂದರ್ಭದಲ್ಲಿ ಹೇಳ್ತಾರೆ. ಎಲ್ಲ ನೋಡಿ, ಈಗ ವೇಗವಾಗಿ ಕೆಲಸ ಮಾಡಬೇಕು. ಎಲ್ಲ ಇಲಾಖೆನಲ್ಲೂ ಕೂಡ ಈಗ ಏನು ಅರ್ಧ ಬಂದ್ಬಿಟ್ಟಿದೆ, 2.5 years ಕಂಪ್ಲೀಟ್ ಆಗ್ತಾ ಇದೆ. ಇನ್ನು ಇರ್ತಕ್ಕಂಥ ಸಮಯದಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಮಾತಾಡಿದ್ರು. ಅಷ್ಟು ಬಿಟ್ಟರೆ ಎಲ್ಲ ಊಟ ಹಾಕಿದ್ರು, ಊಟ ಮಾಡ್ಕೊಂಡು ಬಂದ್ವಿ. ಬೇರೆ ವಿಚಾರಗಳನ್ನು, ರಾಜಕೀಯ ವಿಚಾರಗಳನ್ನು ಯಾವುದನ್ನು ಕೂಡ ನಾವು ಚರ್ಚೆ ಮಾಡಲಿಲ್ಲ. ಸರ್, ಆಮೇಲೆ ಇದು ಯಾದಗಿರಿನಲ್ಲಿ ಒಬ್ಬ ASI ನ ಮರಳು ದಂಧೆಕೋರರು ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತ ರಾಜುಗೌಡ ಅವರು ಆರೋಪ ಮಾಡಿದ್ದಾರೆ. ನೋಡಿದೆ, ನನ್ನ ಮಾಧ್ಯಮದಲ್ಲಿ ಬಂದಿದೆ. ನಾನು ನಮ್ಮ L&O ಅವರಿಗೆ ರಿಪೋರ್ಟ್ ಕೇಳಿದ್ದೇನೆ, ADG L&Oಗೆ. ಅವರು ರಿಪೋರ್ಟ್ ಬಂದ ಮೇಲೆ ಅದನ್ನ ಏನು ಕ್ರಮ ತಗೊಳ್ಬೇಕು ಅದಕ್ಕೆ ಸೂಚನೆ ಕೊಡ್ತೀವಿ, ಡೈರೆಕ್ಷನ್ಸ್ ಕೂಡ. ಕಲಬುರಗಿನಲ್ಲೂ ಕೂಡ ಗ್ರಂಥಪಾಲ ಹೌದು. ಬಿಜೆಪಿ ಇದನ್ನ ಪ್ರಿಯಾಂಕ್ ಖರ್ಗೆ ಅವರಿಲ್ಲ, ಅವರೇ ಕಾರಣ ಅನ್ನುವಂಥದ್ದು ಮಾತು. ಅಂದ್ರೆ ಯಾವ ರೀತಿ ಅಂತಂದ್ರೆ ಸಂಬಳ ಕೊಡ್ತಾ ಇಲ್ಲ ಸರ್ಕಾರ ನೌಕರನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ಆತ್ಮಹತ್ಯೆ ಭಾಗ್ಯ ಕೊಡ್ತಿದೆ, ಈ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ. ಅವರು ಟೀಕೆ ಮಾಡೋದ್ರಲ್ಲಿ ನಿಸ್ಸೀಮರು. ಬಿಜೆಪಿ ಅವರು ಇದ್ದಾರಲ್ಲ, ಅವರು ಟೀಕೆ ಮಾಡೋದ್ರಲ್ಲಿ ನಿಸ್ಸೀಮರು. ಅದು ಅವ್ರ ಕರ್ತವ್ಯನೂ ಹೌದು, ಟೀಕೆ ಮಾಡ್ತಾರೆ. ನಾವು ಅವ್ರಿಗೆ ಏನು ಹೇಳ್ಕೊಳ್ತೀವಿ ಅಂದರೆ, ನೀವು ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಿ, ನಾವು ಮಾಡಬಾರ್ದು ಅಂತ ಹೇಳೋದಿಲ್ಲ, ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಿ. ಸುಮ್ಮನೆ ಅನಾವಶ್ಯಕವಾಗಿ ರಾಜಕೀಯ ಕಾರಣಕ್ಕೋಸ್ಕರ ಕ್ರಿಟಿಸೈಸ್ ಮಾಡ್ತಾನೆ ಹೋದರೆ ಅದು ಒಳ್ಳೇದಲ್ಲ ಅನ್ನುವಂಥದ್ದು ಅವ್ರಿಗೆ ಹೇಳ್ಬೇಕಾಗುತ್ತೆ. ಉದ್ಯಮಿಗಳ ಜೊತೆ ಸರಿಯಾಗಿ ಸಂಬಂಧ ಇಟ್ಕೊಳ್ತಾ ಇಲ್ಲ ಸರ್ಕಾರ ಅಂತ ಈಗ ಪದೇ ಪದೇ ತ್ಯಾಜ್ಯ ಬಗ್ಗೆ, ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿಗಳು ಆಕ್ಷೇಪ. ನೆನ್ನೆನೂ ಕೂಡ ಕಿರಣ್ ಮುಜುಮ್ದಾರ್ ಶಾ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಕೆಲಸ ಪ್ರಾರಂಭ ಮಾಡಿದಾರಲ್ಲ, ಗುಂಡಿ ಮುಚ್ಚೋ ಕೆಲಸ, ರಸ್ತೆ ಮಾಡೋ ಕೆಲಸ, ಆಸ್ಫಾಲ್ಟಿಂಗ್ ಮಾಡೋ ಕೆಲಸ ಎಲ್ಲ ಪ್ರಾರಂಭ ಮಾಡಿದ್ದಾರೆ. ಇಟ್ ಟೇಕ್ಸ್ ಲಿಟಲ್ ಟೈಮ್. ಅಷ್ಟುವರೆಗೆ ಅವರು ರಿಯಾಕ್ಟ್ ಮಾಡೋದು ಸರಿ ಇಲ್ಲ. ಕೆಲಸ ಆದ್ಮೇಲೆ ಅವ್ರು ಹೇಳಿದ್ರೆ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನ ಪರಿಶೀಲನೆ ಮಾಡಿ ಅದು ಮಾಡಬಹುದು. ಇನ್ನು ಕೆಲಸ ನಡೀತಾ ಇರುವಾಗ್ಲೇನೆ ಕ್ರಿಟಿಸೈಸ್ ಮಾಡ್ತಾ ಇದ್ರೆ ಅದೇನಷ್ಟು ಸಮಂಜಸ? ಕಳ್ಕೊಳ್ತಾ ಇದೆ ಸರ್ಕಾರ. ಏನಿಲ್ಲ ಬೇರೆ ರಾಜ್ಯಗಳಿಗೆ ನಿಮಗೆ ಗೊತ್ತಿದೆ, ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದ್ವು. ಆಗ 10,22,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬಗ್ಗೆ MOUಗಳು ಸೈನ್ ಹಾಕಿದ್ದಾರೆ. ಈಗಾಗಲೇ ಸಬ್ಜೆಕ್ಟೆಡ್ ಟು ಕರೆಕ್ಷನ್ 3.5 ಲಕ್ಷದ ಮೇಲೆ ಇನ್ವೆಸ್ಟ್ಮೆಂಟ್ ಕರ್ನಾಟಕಕ್ಕೆ ಬಂದಿದೆ ಅಂತ ಹೇಳಿ ನಮ್ಮ ಕೈಗಾರಿಕಾ ಸಚಿವರು ಎಲ್ಲೋ ಹೇಳ್ದಂಗಿತ್ತು. ಹಾಗಾಗಿ ಯಾಕೆ ಬರ್ತಾರೆ? ಗೂಗಲ್ನವರು ಹೋಗೋ ಕಾರಣನೇ ಬೇರೆ ಇರ್ಬೋದು, ನನಗೆ ಗೊತ್ತಿಲ್ಲ ಅದರ ಡೀಟೇಲ್ಸು. ಆದರೆ
ನಾವು ಕೂಡ ಕರ್ನಾಟಕಕ್ಕೆ ಬರೋರನ್ನ ಸ್ವಾಗತ ಮಾಡ್ತೀವಿ. ಅವರಿಗೆಲ್ಲ ಏನು ಸವಲತ್ತು ಬೇಕೋ ಅದನ್ನೆಲ್ಲ ಖಂಡಿತವಾಗಿ ಕೊಡ್ತೀವಿ. ಆ ರೀತಿ ಏನು ಆ್ಯಂಟಿ ಇಂಡಸ್ಟ್ರಿ ಅದು ಎಕೋಸಿಸ್ಟಮನ್ನು ನಾವೇನು ಕ್ರಿಯೇಟ್ ಮಾಡಿಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.